ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿ ಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಹಾಸ್ಪಿಟ್ಲಿಂದ ಹೊರಗೆ ಬಂದಾಗ ಅಗ್ನಿ ತಂಗಿರಿಬ್ಬರು ಅಗ್ನಿಗೆ ಎತ್ಕಡ್ತಾ ಇರ್ತಾರೆ. ತಂಗಿ ಒಬ್ಬಳು ಅಂದರೆ ಚಿಕ್ಕಪ್ಪನ ಮಗಳು ಮತ್ತು ಚಿಕ್ಕಪ್ಪನ ಮಗ. ಅದನ್ನು ಕೇಳಿಸ್ಕೊಂಡಂಥ ಸ್ವಂತ ತಂಗಿ ಏನಕ್ಕೆ ಅಣ್ಣಂಗೆ ಹಂಗೆಲ್ಲ ಹೇಳ್ತಿದ್ದೀರಾ, ಹಂಗೆಲ್ಲ ಹೇಳ್ಬೇಡಿ ಅಂತ ಬರ್ತಾಳೆ. ಆವಾಗ ಸರಿ ಪರವಾಗಿಲ್ಲ, ಅವಳನ್ನ ಕರ್ಕೊಂಡು ಹೋಗು ಮನೆಗೆ ನೀನು ಅಂತೇಳಿ ಚಿಕ್ಕಪ್ಪನ ಮಗಳಿಗೆ ಹೇಳ್ತಾನೆ ಅಗ್ನಿ. ಹಂಗಾಗಿ ಅವಳು ಕರ್ಕೊಂಡು ಹೊಡ್ತಾಳೆ. ಅಲ್ಲ ಅಣ್ಣ ಅಂತ ಇರ್ತಾಳೆ. ಏನಿಲ್ಲ ಹೋಗಮ್ಮ, ನೀನು ಮನೆಗೆ ಹೋಗು, ಫಸ್ಟು ರೆಸ್ಟ್ ಮಾಡು, ಹೋಗು ಸರಿ ಹೋಗುತ್ತೆ ಅಂತ ಹೇಳಿ ಕಳಿಸ್ತಾನೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವಳು ಕರ್ಕೊಂಡು ಹೊರಡ್ತಾಳೆ. ಈ ಕಡೆ ಅಗ್ನಿ ಇಲ್ಲೇ ಇರ್ತೀನಿ ಅಂತಾನೆ, ಅವನು ಹೋಗಲ್ಲ ಮನೆಗೆ, ಅಲ್ಲೇ ಇರ್ತೀನಿ ಅಂತ ಹಾಸ್ಪಿಟ್ಲಲ್ಲೇ ಇರ್ತಾನೆ. ಇವನು ಅವರಪ್ಪ ಫೋನ್ ಮಾಡಿ ಕಂಪ್ನಿಗೆ ಸಾಕ್ಷಿನ ಇಮ್ಮಿಡಿಯೇಟಾಗಿ ಕಳಿಸಿ ಅಂತ ಬೇರೆ ಹೇಳ್ಬಿಟ್ಟಿರ್ತಾನಲ್ವ. ಹಂಗಾಗ್ಬಿಟ್ಟು ಅವಳು ಬರ್ತಾಳೆ ಅಂತ ವೆಯ್ಟಿಂಗು. ಆದರೆ ಇವನು ಅದೆಲ್ಲ ಗೊತ್ತೇ ಇಲ್ಲ ಇವನಿಗೆ, ಸಾಕ್ಷಿ ಬರ್ತಾಳೆ ಹಾಸ್ಪಿಟ್ಲಿಗೆ ಅಂತ ಗೊತ್ತಿಲ್ಲ. ಆದರೂ ಕೂಡ ಇವನು ಅಪ್ಪನ ಕಾಯಕ್ಕೋಸ್ಕರ, ಅಪ್ಪ ಮಾತಾಡಿದರೆ ಸಾಕು ಅಪ್ಪನ ಇದು ಮಾಡ್ಬೋದು ಅಂತ ಕಾಯ್ತಾ ಇರ್ತಾನೆ ಹೊರಗಡೆನೆ. ಆವಾಗ ಕಾಯ್ತಾ ಇರ್ತಾನೆ, ಹಂಗೆ ತಲೆ ಮೇಲೆ ಕೈ ಇಟ್ಕೊಂಡು ಹಂಗೆ ಕಾಯ್ತಾ ಇರ್ತಾನೆ. ಅಷ್ಟೊತ್ತಿಗೆ ಸಾಕ್ಷಿ ಮೆಟ್ಲತ್ಕೊಂಡು ಮೇಲೆ ಬರ್ತಾಳೆ. ಮೇಲೆ ಬಂದಾಗ ಇವನು ತಿರುಗಿ ನೋಡ್ತಾನೆ, ಯಾರು ಬಂದಿದ್ದು ಅಂತೇಳಿ. ಅವಳೇ ಬಂದಿರ್ತಾಳೆ. ನೀನು ಯಾಕೆ ಬಂದೆ ಇಲ್ಲಿಗೆ ಅಂತಾನೆ. ಇದೊಳ್ಳೆ ಸರಿ ಹೋಯ್ತಲ್ಲ, ಅರವಿಂದ್ ಸರ್ನ ವಿಚಾರಿಸೋಣ ಅಂತ ಬಂದೆ, ಹೇಗಿದ್ದಾರೆ ಅಂದೆ. ಅಲ್ಲಿ ಹಾಳು ಮಾಡಿ ಸಾಲದು, ಇಲ್ಲಿ ಬೇರೆ ಬಂದಿದೆಯಾ ಜಗಳಾಡೋಕ್ಕೆ, ಹೋಗಬೇಡ ಒಳಗಡೆ ಹೋಗು ಆಚೆ ಅಂತ ಇರ್ತಾನೆ. ಅಷ್ಟೊತ್ತಿಗೆ ಅವ್ರ ಚಿಕ್ಕಮ್ಮ ಆಚೆ ಬರ್ತಾರೆ. ಆಚೆ ಬಂದು ಸಾಕ್ಷಿ ಅಂದರೆ ನೀನೇ ಏನಮ್ಮ ಅಂತ. ಹ್ಞೂ ಹೌದು ನಾನೇ ಅಂತ. ಅಯ್ಯೋ ಅವರು ಅವಾಗಿಂದ ಕಾಯ್ತಾ ಇದ್ದಾರೆ, ಹೋಗಮ್ಮ ಅದೇನು ಕೇಳು ಅಂತ ಹೇಳ್ತಾನೆ. ಆವಾಗ ಅವನು ಹಂಗಂದಾಗ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾರೆ ಇಬ್ಬರೂ. ಇವನು ಹೊರಗಡೆನೇ ಇರ್ತಾನೆ. ಅವ್ರ ಚಿಕ್ಕಮ್ಮ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಹೋಗ್ಬಿಟ್ಟು ಸಾಕ್ಷಿ ಬಂದಿಯಾ ಅಂತೇಳ್ಬಿಟ್ಟು ತುಂಬ ಖುಷಿ ಪಡ್ತಾನೆ. ಹೌದು ಸರ್, ಹೇಗಿದ್ದೀರಾ ನೀವು ಅಂತ ಹೇಳ್ತಾಳೆ. ಅದಕ್ಕೆ ಚೆನ್ನಾಗಿದ್ದೀನಮ್ಮ, ನಾನು ಆರಾಮಿದ್ದೀನಿ, ಏನು ತೊಂದರೆ ಇಲ್ಲ ಅಂತೇಳಿ. ಆಮೇಲೆ 2 ದಿನ ಆಗಿದೆ ನೀನು ಕೆಲ್ಸಕ್ಕೆ ಸೇರಿ, ಇವತ್ತು ನಿಮಗೆ ಹಂಗಾಗಿದೆ ಅಂತ ನಂಗೆ ಗೊತ್ತಿದ್ದೀರ ನಾನು ಬರ್ತಾನೆ ಇರಲಿಲ್ಲ ಸರ್ ಅಂತ ಅಂತಾಳೆ. ಬರಲಿಲ್ಲ ಅಂದರೆ 2 ದಿನ ಆಗಿದೆ ನೀವು ಸೇರಿಕೊಂಡು, ಹೆಂಗಾಗುತ್ತೆ, ಬರಬೇಕು ತಾನೇ ಅಂತಾನೆ. ಹಂಗಾಗ್ಬಿಟ್ಟು ಎಲ್ಲದು ಮಾತಾಡಿಕೊಂಡು ಆಮೇಲೆ ಡಾಕ್ಟರ್ ಅಶೋಕ್ ಅಂತ ಇದ್ದಾರೆ, ಅವ್ರ ಹತ್ರ ಹೋಗಿ ರಿಪೋರ್ಟ್ ತಗೊಂಬಮ್ಮ ಅಂತ ಹೇಳ್ತಾನೆ. ಇನ್ನೇನಿಲ್ಲ, ರಿಪೋರ್ಟು ಒಂದು ತಗೊಬರ್ಬೇಕಷ್ಟೇ ಅಂತ. ಆಮೇಲೆ ಸರಿ ಅಂತ ರಿಪೋರ್ಟ್ ತರೋಕ್ಕೆ ಅಂತೇಳಿ ಬ್ಯಾಗ್ ಅಲ್ಲಿಟ್ಬಿಟ್ಟು ಹೊರಡ್ತಾಳೆ. ರಿಪೋರ್ಟ್ ತರೋಕ್ಕೆ ಅಂತ ಹೊರಟಾಗ ಇವನಿಗೂ ಕೇಳಿಸಿರುತ್ತಲ್ಲ, ಇವನು ನಮ್ಮಪ್ಪಂದು ಇದು ಥರಕ್ಕೆ ನೀನು ಯಾಕೆ ಹೋಗ್ಬೇಕು, ನೀನು ಇಲ್ಲೇ ಇರು ಅಂತ ಅಲ್ಲಿ ನಿಲ್ಲಿಸಿದಾಗ ಅವಳು ನಿಲ್ಲಲ್ಲ. ನೀವು ಅರವಿಂದ್ ಸರ್ ಹೇಳಿದ್ದಾರೆ, ನಾನು ಹೋಗ್ತೀನಿ, ಏನು ಮಾಡ್ಕೊತೀರ ನೀವು ಅಂತಾಳೆ. ಆವಾಗ ಇವನು ಅಗ್ನಿನೂ ಕೂಡ ಡಾಕ್ಟ್ರನ್ನ ಹುಡ್ಕೊಂಡು ಅವನು ಹೋಗ್ತಾನೆ ಅಲ್ಲಿಗೆ. ಇವಳು ಹೋಗ್ತಾಳೆ. ನಾನು ಹೋಗ್ತೀನಿ, ನೀನು ಹೋಗಬೇಡ, ಹೋಗು, ನೀನು ವಾಪಸ್ ಹೋಗು ಅಂತಾನೆ. ಇಲ್ಲ, ನಾನು ಅರವಿಂದ್ ಸಾರು ರಿಪೋರ್ಟ್ ಇಸ್ಕೊಬ ಅಂತೇಳಿ ಅವ್ರು ಏನು ಕೆಲಸ ಹೇಳ್ತಾರೆ ಅದು ನಾನು ಮಾಡ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಅವನು ಹೋಗ್ತಾನೆ, ಇವನು ಹೋಗ್ತಾನೆ. ಅಲ್ಲಿ ಹೋದರೆ ಅವರು ಮಕ್ಕಳು ಡಾಕ್ಟ್ರು. ಅವರು ಇವರಿಬ್ಬರನ್ನ ಹಿಡ್ಕೊಂಡು ಚೆನ್ನಾಗಿ ಜಡಾಯಿಸ್ತಾರೆ ಇಬ್ರಿಗೂ. ನೀವು ಹಿಂಗಿರಬೇಕು, ಹಂಗಿರಬೇಕು, ದಂಪತಿಗಳು ಫೇರ್ ಚೆನ್ನಾಗಿದೆ, ಹಾಗೆ ಹಿಂಗೆ ಅಂತ ಒಂದು ತಳಬುಡ ಅರ್ಥ ಆಗಲ್ಲ, ಏನೇನೋ ಹೇಳ್ತಾನೆ. ಇವ್ರು ನೋಡಿದರೆ ರಿಪೋರ್ಟ್ ಸರ್ ಅಂತ ಹೇಳೋಕ್ಕೆ ಹೋದರೆ, ಇರಿ ಒಂದು ನಿಮಿಷ, ನಿಮಗೆ ಈ ಥರ ಕಿತ್ತಾಡಿದ್ರೆ ಮಕ್ಕಳೆಲ್ಲ ಆಗ್ತವೆ ಅಂತ ಹೇಳ್ತಾನೆ. ಆವಾಗ ಮಕ್ಕಳಾಗಲ್ಲ, ನಮ್ಮ ಮದುವೆನೇ ಆಗಿಲ್ಲ, ಅದು ಹೆಂಗೆ ಸರ್ ಸಾಧ್ಯ ಅಂತ ಅವು ಮಾತಾಡ್ತವೆ. ಆದರೂ ಅಲ್ಲಿ ಆ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಇನ್ನೊಬ್ಬರು ಡಾಕ್ಟ್ರು, ಅಶೋಕ್ ಡಾಕ್ಟ್ರ್ ಹತ್ರಕ್ಕೆ ಹೋಗೋ ಬದಲು ಈ ಮಕ್ಕಳ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಪಜೀತಿ ಹತ್ಬಿಡ್ತಾನೆ ಅತ್ಲಾಗೆ. ಅವನಿಗೆ ಆಚೆ ಹೋಗೋಕ್ಕೂ ಬಿಡ್ತಾಯಿಲ್ಲ, ಈಚೆ ಬರೋಕ್ಕೂ ಬಿಡ್ತಾಯಿಲ್ಲ. ಆ ಥರ ನೀನು ಎದ್ದೋಗು, ನಾನು ರಿಪೋರ್ಟ್ ಇಸ್ಕೊಬತ್ತೀನಿ ಅಂತ ಅಗ್ನಿ. ನೀವು ಹೋಗಿ ನಾನು ಇಸ್ಕೊಬತ್ತೀನಿ, ನೀವು ಹೋಗಿ ಸರ್ ನಾನು ಇಸ್ಕೊಬತ್ತೀನಿ ಅಂತ ಇವಳು ಸಾಕ್ಷಿ. ಹಿಂಗಾಗ್ಬಿಟ್ಟು ಇಬ್ಬರು ಕೇಳೋದು ಇಲ್ಲ, ಅದು ಇಸ್ಕೊಳ್ಳೋದು ಇಲ್ಲ.
ನೋಡಿದ್ರೆ ಅದು ನೋಡಿದ್ರೆ ಇವನು ಕಿತಾಪತಿ ಮಾಡೋದಕ್ಕೆ ಅವಳು ಏನು ಸರ್ ನೀವು ಎಲ್ಲ ಕಡೆನೇ ಬರ್ತೀರಲ್ಲ, ನಾನು ಹೋದ ಕಡೆ ಎಲ್ಲ ಅಂತ ಹೇಳ್ತಾಳೆ. ನೀನು ಬರೋದು ಎಲ್ಲ ಕಡೆನೂ, ನಾನು ಎಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಬರ್ತೀನಿ, ಇಷ್ಟು ದೊಡ್ಡ ಕಂಪ್ನಿನಲ್ಲಿ ಹೆಂಗೆ ಕೆಲಸ ಗಿಟ್ಟಿಸ್ಕೊಂಡೆ ನೀನು ಅಂತ ಕೇಳ್ತಾನೆ. ಅದಕ್ಕೆ ಹೆಂಗೋ ಗಿಟ್ಟಿಸ್ಕೊಂಡೆ, ಅದೆಲ್ಲ ನಿಮಗೆ ಯಾಕೆ ಅಂತ ಕೇಳ್ತಾಳೆ. ನನಗೆ ಯಾಕೆ ಅಂತಂದರೆ ನಾನು ಅರವಿಂದನ ಮಗನೇ, ನಮಗೆ ಒಂದು ಸಂಬಳ ತಗೊಳಕ್ಕಾಗಲ್ಲ, ನೀನು ಅಂಥದ್ರಲ್ಲಿ ಹೆಂಗೆ ಕೆಲಸನೂ ಗಿಟ್ಟಿಸ್ಕೊಂಡು ಸಂಬಳನೂ ತಗೋತೀಯ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಸುಮ್ಮನಿರಿ ಸರ್ ಅಂತ, ಜಗಳಕ್ಕೆ ಬರಬೇಡಿ, ಯಾವಾಗಲೂ ಕಾಲು ಕಿರ್ಕೊಂಡು ಜಗಳಕ್ಕೆ ಬರಬೇಡಿ, ಸುಮ್ಮನಿರಿ ಸರ್ ಅಂತ ಹೇಳ್ತಾಳೆ. ಆದರೂ ಇವನು ಜಗಳಕ್ಕೆ ಕಾಯ್ತಾನೇ ಇರ್ತಾನೆ. ಒಂದು ಮಾತಾಡಿದ್ರೆ ಇವನು ಎರಡು ಮಾತಾಡ್ತಾನೆ, ಅವಳು ಒಂದು ಮಾತಾಡಿದ್ರೆ ಇವನು ಎರಡು ಮಾತಾಡ್ತಾನೆ. ಹಿಂಗೆ ಇವನು ಒಂದು ಮಾತಾಡಿದ್ರೆ ಅವಳು ಎರಡು ಮಾತಾಡ್ತಾಳೆ. ಅದಕ್ಕೆ ನಿನ್ನ ತಪ್ಪಿ ಅವನು ಅರವಿಂದ ಹೇಳ್ಬಿಟ್ಟಿರ್ತಾನೆ ಒಳಗಡೆ, ನಿನ್ನ ತಪ್ಪೇನಿಲ್ಲ ಅಂದರೆ ಸಾಕ್ಷಿ, ನೀನು ತಲೆ ಬಾಗಬೇಡ, ಧೈರ್ಯವಾಗಿ ನಿಂತು ಎದುರಿಸು, ಅಗ್ನಿಯಲ್ಲಿ ನಿನಗೆ ಜಗಳ ತೆಗಿತಾನೆ, ನಿನ್ನ ಹತ್ರ ಜಗಳ ಆಡೋಕ್ಕೆ ಬಂದೇ ಬರ್ತಾನೆ. ಹಾಗಾಗಿ ನೀನು ಏನಕ್ಕೂ ಭಯ ಪಡಬೇಡ, ಧೈರ್ಯವಾಗಿ ಎದುರಿಸು, ಏನೂ ತೊಂದರೆ ಇಲ್ಲ, ನೋ ಪ್ರಾಬ್ಲಮ್ ಅಂತ ಹೇಳಿರ್ತಾನೆ. ಆಯಿತು ಸರ್ ಅಂತ ಹೇಳಿರ್ತಾಳೆ. ಆದರೆ ರಿಪೋರ್ಟ್ ಅಂತೂ ಸಿಕ್ಕಿಲ್ಲ. ಆದರೆ ರಿಪೋರ್ಟ್ ಕೊಡಲೇ ಇಲ್ಲ ಡಾಕ್ಟ್ರು. ಬರೀ ಅವನು ಏನೇನೋ ಹೇಳೋಕ್ಕೆ ಸ್ಟಾರ್ಟ್ ಆದ, ಮಗು ಹಾಗೆ ಹೀಗೆ ಲಂಗುಲ್ ಹೊಟ್ಟೆ ಅಂತ ಏನೇನೋ ಹೇಳೋದು, ಒಂದು ತಳಬುಡ ಅರ್ಥ ಆಗದೆ ಇದ್ಲ, ಆ ಥರ ಹೇಳೋನು ಡಾಕ್ಟ್ರು ಇವನು. ಆದರೆ ಅವಳು ಇಲ್ಲ, ನನಗೆ ಮದುವೆನೇ ಆಗಿಲ್ಲ, ಮಕ್ಕಳೆಲ್ಲಿಂದ ಅಂತ ಅಂದರೆ, ಅಯ್ಯೋ ಆಗ್ತಾವೆ ಬಿಡಿ, ಅವಕ್ಕೇನು, ಮದುವೆ ಆಗುತ್ತೆ, ಮಕ್ಕಳಾಗ್ತವೆ, ನೀವು ವರಿ ಮಾಡ್ಕೋಬೇಡಿ, ಕೂತ್ಕೊಳ್ಳಿ ಅಂತ ಮತ್ತೆ ಕೂರಿಸ್ತಾನೆ. ಹಿಂಗೆ ಕೂರಿಸಿ ಆ ರಿಪೋರ್ಟು ಕೊಡಲ್ಲ, ಏನಿಲ್ಲ, ಬರೀ ಇವ್ರ ತಲೆ ತಿಂದಿದ್ದು ಇಬ್ಬರದುವ. ಇವ್ರು ಮುಖ ನೋಡ್ಕೋತಾರೆ, ಇವ್ರು ಏನು ಹೇಳ್ತಾವನೆ ಅಂತೇಳಿ. ಆಮೇಲೆ ನಿಮಗೆ ಒಳ್ಳೆ ಮಕ್ಕಳು ಹುಟ್ಟಲ್ಲ ಅಂತ ಅಂದಾಗ, ಇಬ್ಬರಿಗೂ ಒಳ್ಳೆ ಮಕ್ಕಳು ಹುಟ್ಟಲ್ಲ ಅಂತ, ಇದೇನು ಮಕ್ಕಳು ವಿಷಯ ಮಾತಾಡ್ತಿದ್ದೀಯಲ್ಲ ಅಂತ, ಕೂತ್ಕೊಳ್ಳಿ, ನಿಮ್ಮ ಫೇರ್ ಚೆನ್ನಾಗಿದೆ, ನೀವಿಬ್ಬರು ಹಿಂಗೆ ಕಿತ್ತಾಡಿದ್ರೆ ನಿಮಗೆ ಮಕ್ಕಳೆಲ್ಲ ಆಗ್ತವೆ, ಹಿಂಗೆಲ್ಲ ಹೇಳ್ತಾನೆ. ಹಾಗೆಲ್ಲ ಹೇಳಿದಾಗ ಏನೂ ಅರ್ಥ ಆಗಲ್ಲ. ಅವರಿಬ್ಬರು ಮುಖ ನೋಡ್ಕೊತಾರೆ, ಮತ್ತು ಹಿಂಗೆ ಕಿತ್ತಾಡ್ತಾರೆ. ನಾನು ಇಸ್ಕೊಬತ್ತೀನಿ, ನೀನು ಹೋಗು ರಿಪೋರ್ಟು, ನಾನು ಇಸ್ಕೊಬತ್ತೀನಿ, ನೀವು ಹೋಗಿ ರಿಪೋರ್ಟು ಅಂತ ಹಿಂಗೆ ಕಿತ್ತಾಡ್ತಾನೇ ಇರ್ತಾರೆ. ಕೊನೆಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.